ಸರ್ಕಾರದಿಂದ ಅಲ್ಲಿ ಒಂದು ಪ್ಯಾಕೇಜ್ ಬಂತು ನಮ್ಗೆ ಎದ್ದು ಹೋಗ್ಲಿಕ್ಕೆ. ಅಂದ್ರೆ ಅವ್ರು ಏನಾದ್ರು ನಮ್ಗೆ ಹೆಲ್ಪ್ ಮಾಡಿದ್ರು, ರೊಕ್ಕ ಕೊಟ್ರು. ಅಲ್ಲಿಂದ ಎದ್ದು ನಾವು ಇಲ್ಲಿ ಗೋವಾಗೆ ಬಂದಿದ್ದೇವೆ. ಈಗ ಇಲ್ಲೇ ಮಕ್ಳಿಗೆ ಸ್ಕೂಲಿಗೆಲ್ಲ ಒಳ್ಳೇದಿದೆ, ಕೆಲ್ಸಕ್ಕೆ ಹೋಗ್ಲಿಕ್ಕೆ ಎಲ್ಲ ಇಲ್ಲಿ ಒಳ್ಳೇದಿದೆ. ಇಲ್ಲಿ ಭಯನೇನಿಲ್ಲ ಸರ್, ಆದ್ರೆ ಹಾಸ್ಪಿಟ್ಲ್ ಎಲ್ಲ ಹತ್ರ ಇದೆ, ಸಿಟಿ ಎಲ್ಲ ಸ್ವಲ್ಪ ಹತ್ರನೇ ಇದೆ. ನಮಗೆ ಒಂದು ಪ್ಯಾಕೇಜ್ ಬಂದಿತ್ತು 10 ಲಕ್ಷದ. ಅದಕ್ಕೆ ನಾವು ಸ್ವಇಚ್ಛೆಯಿಂದ ಅಲ್ಲಿ ಹೋಗ್ತೇವೆ ಅಂತೇಳಿ ನಾವು ಬಂದಿದ್ದು ಹೋದಿಲ್ಲಿ, ಮತ್ತು ಅದು ಗೋವಾ ರಾಜ್ಯಕ್ಕೆ ಬಂದಿದ್ದೇವೆ. ಪರಿಹಾರ ಕೊಡ್ತೀವಿ, ಇಲ್ಲಿಂದ ನೀವು ಹೋಗ್ರಿ ಬೇರೆ ಕಡೆ ಅಂತೇಳಿ ಅಂದರೆ ಅವಾಗ ನಾವು ಒಂದು 15 ಮನೆಯವ್ರು ಈ ಕಡೆ ಬಂದೀವಿ ಸರ್. ನಾವು ಹೋಗ್ತೀವಿ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟು ಬಂದೇವೆ, ಸ್ವಇಚ್ಛೆಯಿಂದ ಬಂದಿವ್ರಿ ಅಲ್ಲಿಂದ. ಸುಖವಾಗಿದ್ದೇನೆ. ಇಲ್ಲಿ ಸ್ಕೂಲಿನ ನಜದೀಕ್ ಉಂಟು, ಹಾಸ್ಪಿಟಲ್ ಬಾಂಬೋಳಿ 5 ಕಿಲೋಮೀಟರ್ ದೊಡ್ಡ ಗೋವಾದಲ್ಲಿ ನಂಬರ್ 1 ಹಾಸ್ಪಿಟಲ್, ಮತ್ತು ಸ್ಕೂಲ್ ಕಾಲೇಜ್ 5 ಕಿಲೋಮೀಟರ್ದಲ್ಲಿ ಎಲ್ಲ. ಏನು ನಮ್ಮ ತೊಂದರೆ ಇಲ್ಲ, ನೀರಿನ ವ್ಯವಸ್ಥೆ ಎಲ್ಲ, ಲೈಟು ಮತ್ತು ಏನೂ ತೊಂದರೆ ಇಲ್ಲ. ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಅರಣ್ಯ ಇಲಾಖೆ ಅವರಿಗೆ ನಮ್ಮ ಧನ್ಯವಾದಗಳು.